రెడ్డి గారి యొక్క సేవ మనందరికీ బాగా తెలుసు. ఎందుకంటే మేము కూడా పలుపేరు ప్రోగ్రామ్ చేసినప్పుడు వారికి ఎంత అమర్నాథ్ చూసుకుంటున్న ఏకైక ఎమ్మెల్యే ఎవరైనా ఉన్నారంటే మన అమర్నాథ్ రెడ్డి గారు. అలాగే విగ్రహావిష్కరణ జరుగుతుంది కాబట్టి దయచేసి అందరూ కూడా వెళ్ళాల్సిందిగా రిక్వెస్ట్ ఇస్తాం. చూడాల్సిందిగా దయచేసి ముఖ్య కార్యక్రమం మాత్రం ఉండాలి. దయచేసి అందరూ నిలవలసిన కోరుతున్నాము. ఇక్కడ కూడా చాలా మంది ఉన్నారు. దయచేసి అందరూ కూర్చోవలసిన కోరుతున్నాం ప్లీజ్. అతిథుల మహారాజులకు కొంచెం దారి ఇవ్వండి ప్లీజ్. మిగిలిన వారందరూ కూడా దయచేసి మన కోసం వచ్చినటువంటి అతిథి మహానేతలు అందరినీ కూడా గౌరవించుకోవడం మన యొక్క సంస్కారం కాబట్టి వారిని వేదిక మీద పిలుస్తాము. దయచేసి వారు ಮಾತ್ರమే ವೇದಿಕೆ ಮೇಲೆ ರಾಗಿಸು. ತಿರುಪತಿ ಬೆಟ್ಟದ ತುದಿಯಲ್ಲಿ ಅವತ್ತು ದೊಡ್ಡ ಗುರುಗಳು ಬೆಂಗಳೂರಿನ ಹೆಲಿಕಾಪ್ಟರ್ನಲ್ಲಿ ನಮ್ಮ ತಿರುಪತಿ ಏರ್ಪೋರ್ಟ್ನಲ್ಲಿ ಇಳಿದು ಹೋಗ್ಬೇಕಾದ್ರೆ ಗುರೂಜಿ ಹೊರಟ ಕಾರು ಅಮರನಾಥ್ ರೆಡ್ಡಿಯವರ ಕಾರು. ಅವರು ಮುಂದೆ ಕೊಡ್ತಿದ್ರು, ನಾನು ಹಿಂದೆ ಕೊಡ್ತಿದ್ದೆ ದೊಡ್ಡವ್ರ ಜೊತೆಯಲ್ಲಿ. ಅಮರನಾಥ್ ರೆಡ್ಡಿಗೆ ಹೇಳಿದರು, ನೋಡಪ್ಪ ಯಾರು ಅನ್ಯತೆ ಭಾವಿಸ್ಲಿಕ್ಕೆ ಹೋಗ್ಬೇಡಿ, ಹೇಳಿ ಕೇಳಿ ನಮ್ಮ ತಿರುಪತಿ ಬೆಟ್ಟ ಇದೆಯಲ್ಲ, ಪುರಾಣದ ಕಾಲದಲ್ಲಿ ಇದು ಭೈರವನ ಬೆಟ್ಟ ಆಗಿತ್ತು ಗೊತ್ತಾ ನಿಮಗೆ? ಯಾವಾಗ ಭೃಗು ಮಹರ್ಷಿ ಬಂದು ಈ ತ್ರಿಮೂರ್ತಿಗಳಲ್ಲಿ ಸರ್ವಶ್ರೇಷ್ಠ ಯಾರು ಅಂತ ಪರೀಕ್ಷೆ ಮಾಡಲಿಕ್ಕೆ ಹೊರಟಾಗ ಆ ಕತೆ ನಿಮಗೆ ಗೊತ್ತಲ್ವಾ? ಆ ಸಂದರ್ಭದಲ್ಲಿ ಗೊತ್ತಿಲ್ವಾ ಕತೆ ನಿಮಗೆ? ಎಷ್ಟು ಜನ ಗೊತ್ತು ಕೈ ಐತಿ? ಗೊತ್ತಿಲ್ಲ ಅಂದ್ರೆ ಕತೆ ಹೇಳ್ತೀನಿ, ಗೊತ್ತಿದ್ರೆ ನಾನು ಆಯ್ಕೆ ಮುಂದಕ್ಕೆ ಹೋಗ್ತೇನೆ. ಬಹಳ ಬುದ್ಧಿವಂತರಿದ್ದೀರಿ. ಇದು ಕತೆ ಗೊತ್ತು ಹೇಳ್ತೇನೆ, ನಿಮಗೆ ಗೊತ್ತಿದೆ. ಆ ದೇವಲೋಕದಲ್ಲಿ ಒಂದು ದೊಡ್ಡ ಯಾಗ ಮಾಡ್ತಾ ಇರ್ತಾರೆ, ಹೌದಾ? ಯಾಗ ಮಾಡಿದ್ಮೇಲೆ ಯಾಗದ ಅಂತಿಮ ಫಲವನ್ನ ಕಲ್ಮಿನೇಷನ್ ಫ್ರೂಟ್ ಅಂತ ಕರಿತೀವಲ್ಲ, ಆ ಯಾಗದ ಎಸೆನ್ಸ್ ಅನ್ನ ಯಾರಿಗೆ ಕೊಡಬೇಕು ಅಂತ ಯೋಚನೆ ಮಾಡಬೇಕಾದ್ರೆ ಅವ್ರು ಯೋಚನೆ ಮಾಡಿದ್ರು ಒಂದು ಯಾರಿಗೆ ಕೊಡಬೇಕು ಅಂತ. ಕೊನೆಗೆ ತ್ರಿಮೂರ್ತಿಗಳಿಗೆ ಕೊಡಬೇಕು ಅಂತ ಯೋಚನೆ ಮಾಡಿದ್ರು. ಯಾರ್ಯಾರು ತ್ರಿಮೂರ್ತಿಗಳು? ಬ್ರಹ್ಮ, ವಿಷ್ಣು, ಮಹೇಶ್ವರ. 3 ಜನಕ್ಕೆ ಕೊಡಬೇಕು. 3 ಜನದಲ್ಲಿ ಯಾರೋ ಒಬ್ರಿಗೆ ಕೊಡಬೇಕು. ಒಬ್ರಿಗೆ ಕೊಟ್ಟರೆ ಒಬ್ಬರಿಗೆ ಬೇಜಾರಾಗುತ್ತೆ, ಒಬ್ಬರು ಬೇಜಾರು ಮಾಡ್ಕೋತಾರೆ. ಅದಕ್ಕೋಸ್ಕರ ಅವ್ರೇನ್ ಮಾಡಿದ್ರು, ಈ 3 ಜನದಲ್ಲಿ ಶ್ರೇಷ್ಠ ಯಾರು ಅಂತ ತಿಳ್ಕೊಂಡು ಬರ್ಲಿಕ್ಕೆ ಅಂತ ಒಬ್ಬ ಋಷಿಯನ್ನ ಕಳಿಸ್ಕೊಡ್ತಾರೆ. ಯಾರನ್ನ ಕಳಿಸ್ತಾರೆ? ಭೃಗು ಮಹರ್ಷಿಯನ್ನ ಕಳಿಸ್ಕೊಡ್ತಾರೆ. ಹೇಳಿ ಕೇಳಿ ಕೋಪಿಷ್ಟ ಮನುಷ್ಯ. ಅವರು ಫಸ್ಟ್ ಎಲ್ಲಿಗೆ ಹೋಗ್ತಾರೆ? ಕೈಲಾಸಕ್ಕೆ ಹೋಗ್ತಾರೆ. ಆ ಕೈಲಾಸದಲ್ಲಿ ಈಶ್ವರ ಕಲ್ಲಿನ ತರ ಕುಳಿತುಬಿಟ್ಟಿದ. ಹೀಗೆ ಕಲ್ಲಿನ ತರ ಕುಳಿತಿರ್ತಕ್ಕಂಥ ಈಶ್ವರನ ನೋಡಿ ನಾನು ಬಂದ್ರು ಕೂಡ ರೆಸ್ಪೆಕ್ಟ್ ಕೊಡ್ಲಿಲ್ಲ ಅಂತ ಹೇಳಿ ಶಾಪ ಕೊಟ್ಟನಂತೆ. ನಾನು ಬಂದಾಗ ಕಲ್ಲಿನ ತರ ನೀನ್ ಕುಳಿತಿರೋದ್ರಿಂದ ಮುಂದೆ ಭೂಲೋಕದಲ್ಲಿ ಜನಗಳು ನಿನ್ನನ್ನ ಪೂಜೆ ಮಾಡೋದಲ್ಲ, ಕಲ್ಲನ್ನ ಪೂಜೆ ಮಾಡ್ಲಿ ಅಂತ ಹೇಳಿದ್ರು. ಇವತ್ತು ನಾವೆಲ್ಲ ಈಶ್ವರನ ಯಾವ ರೂಪದಲ್ಲಿ ಪೂಜೆ ಮಾಡ್ತೇವೆ? ಶಿವಲಿಂಗ ರೂಪದಲ್ಲಿ ಪೂಜೆ ಮಾಡ್ತೇವೆ. ಅಲ್ಲಿಂದ ಸೀದಾ ಸತ್ಯಲೋಕಕ್ಕೆ ಹೋದ. ಸತ್ಯಲೋಕ ಯಾರ್ದು? ಬ್ರಹ್ಮನದು. ಬ್ರಹ್ಮನು ಕೂಡ ಗೊತ್ತಿಲ್ಲದ ಹಾಗೆ ಕುಳಿತುಬಿಟ್ಟ. ಅವನಿಗೂ ಶಾಪ ಕೊಟ್ಟ, ಭೂಲೋಕದಲ್ಲಿ ಯಾರು ಕೂಡ ಪೂಜನೆ ಮಾಡಬಾರ್ದು ಅಂತ. ಕೊನೆ ಪಕ್ಷ ಶಿವನಿಗೆ ಪೂಜನಾರ ಮಾಡಲಿ ಬೇರೆ ರೂಪದಲ್ಲಿ ಅಂತನಾದ್ರೆ ಹೇಳಿದ್ ನಾವು. ಆದ್ರೆ ಬ್ರಹ್ಮನಿಗೆ ನೋ ಒನ್ ಶುಡ್ ವರ್ಶಿಪ್ ಬ್ರಹ್ಮ ಇನ್ ಕಲಿಯುಗ ಇನ್ ಆನ್ ಪ್ಲಾನೆಟ್ ಅರ್ತ್ ಅಂತ ಶಾಪ ಕೊಟ್ಟ. ಅದಕ್ಕೆಲ್ಲಾದ್ರೂ ಬ್ರಹ್ಮನ ದೇವಸ್ಥಾನ ನೋಡಿದ್ದೀರಾ? ಅದು ಇನ್ನು ಉಳಿದಿರೋದು ಒಂದೇ ಒಂದು, ಯಾವುದು? ವೈಕುಂಠ ಅಲ್ವಾ? ವೈಕುಂಠಕ್ಕೆ ಹೋದ. ಅಷ್ಟೊತ್ತು ತಾಯಿ ಲಕ್ಷ್ಮಿಯ ಜೊತೆಯಲ್ಲಿ ಒಂದು ದೈವದತ್ತವಾಗಿರ್ತಕ್ಕಂಥ ನರ್ತನ ಮಾಡಿ ಸುಸ್ತಾಗಿ ಆರಾಮ ಮಲಗಿದ್ದ ಮಹಾವಿಷ್ಣು. ವಕ್ಷಸ್ಥಳದಲ್ಲಿ ಲಕ್ಷ್ಮಿ ಇದ್ದು ಆ ಮನುಷ್ಯ ಆಗ್ ಮಾಡಿದ. ಎಲ್ಲಿ? ಬ್ರಹ್ಮಲೋಕದಲ್ಲಿ. ಕೈಲಾಸದಲ್ಲಿ ಇವ ಹಿಂಗ್ ಮಾಡಿದ. ಈ 3 ಜನದಲ್ಲಿ ಯಾರು ಯೋಗ್ಯರು ಅಂತ ಹುಡುಕಕ್ಕೆ ಅಂತ ಬಂದ್ರೆ ಈಗ ಆಯ್ತಲ್ಲ ಅಂತ ಹೇಳಿ ತುಂಬಾ ಬೇಜಾರಾಗಿ ಅವನಿಗೆ ಶಾಪ ಕೊಟ್ಟಿದ್ದ, ಇವನಿಗೆ ಕೋಪ ಮಾಡಿ ಬೈದಿದ್ದ. ವೈಕುಂಠಕ್ಕೆ ಬಂದಾಗ 2 ಮಾಡಲಿಲ್ಲ ಅಂತೆ. ಕಾಲೆತ್ತಿ
ಸೀದಾ ವಕ್ಷಸ್ಥಳಕ್ಕೆ ಒದ್ಬಿಟ್ಟ. ವಕ್ಷಸ್ಥಳದಲ್ಲಿ ಯಾರು ಮಲಗಿದ್ರು? ಲಕ್ಷ್ಮೀದೇವಿ ಮಲಗಿದ್ರು. ಏಟ್ ಬಿದ್ದದ್ದು ಯಾರಿಗೆ? ವಿಷ್ಣು ಒದಿಸ್ಕೊಂಡು ಏನ್ ಮಾಡಿದ ಗೊತ್ತಾ? ಕೋಪಿಷ್ಠನಾಗಿರ್ತಕ್ಕಂಥ ಭೃಗು ಮಹರ್ಷಿಯ ಪಾದದಲ್ಲಿ ಒಂದು ಕಣ್ಣು ಇತ್ತಲ್ಲ, ಒತ್ತಾ 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 ಕೋಪದ ಕಣ್ಣನ್ನು ಕಿತ್ತಾಕ್ಬಿಟ್ಟು ಅವನು ಶಾಂತನಾಗಿದ್ದ. ನಾನು ಒದ್ರೂ ಕೂಡ ಇವ ಇಷ್ಟೊಂದು ಶಾಂತಿಯಿಂದ ನನ್ನ ಪಾದ ಸೇವೆ ಮಾಡ್ತಾವನಲ್ಲ ಅಂತ ಹೇಳಿ ಇವನೇ ಸರ್ವಶ್ರೇಷ್ಠ ಅಂತ ಹೋಗಿ ಋಷಿಗಳಿಗೆ ಹೇಳಿದ. ಯಜ್ಞದ ಫಲ ಯಾರಿಗೋಯ್ತು? ಮಹಾವಿಷ್ಣುವಿಗೆ ಹೋಯ್ತು. ಅವ್ರೇನೋ ಅವಾರ್ಡ್ ಕೊಟ್ರು, ಮನೆಯಲ್ಲಿ ಬೆಂಕಿ ಹತ್ತು. ಏನಾಯ್ತು ಮನೆಯಲ್ಲಿ? ಅಯ್ಯಮ್ಮ ಮೇಡಮ್ ಹೇಳಿದ್ರು, ಮೇಡಮ್ ಅಲ್ಲಪ್ಪ ಲಕ್ಷ್ಮೀ, ಆಧುನಿಕ ಮಾತಾಡ್ತಿದ್ರು. ಲಕ್ಷ್ಮೀದೇವಿ ಹೇಳಿದ್ರು, ಅಲ್ಲ ನಿನ್ನ ಜಗತ್ತೆಲ್ಲ ಪೂಜೆ ಮಾಡ್ತಾರೆ ಅಂತ ನಾನು ನಿನ್ನ ಮದುವೆ ಆದ್ರೆ ನೀನು ಎಲ್ಲರ ಹತ್ರ ಒದಿಸ್ಕೊಂಡು ಕೂತ್ಕೊಳ್ತೀಯಲ್ಲ, ನೀನು ನನ್ನ ಹೆಂಗಿರೋದು ಕೋಪ ಮಾಡ್ಕೊಂಡು ಮುನ್ಸ್ಕೊಂಡು ಭೂಲೋಕಕ್ಕೆ ಬಂದ್ಬಿಟ್ಟು ತಾಯಿ. ಗಂಡಸರಿಗೆ ಅನ್ಸುತ್ತೆ ಒಮ್ಮೊಮ್ಮೆ, ಹೆಣ್ಮಕ್ಳನ್ನ ತವ್ರ ಮನೆಗೆ ಹೋದ್ರೆ ಬಹಳ ಸಂತೋಷ ಆಗುತ್ತೆ 1-2 ದಿನ. ಆಮೇಲೆ ಏನಾಗುತ್ತೆ? ನಿಲ್ಸಕ್ಕೆ